ಅಯ್ಯೋ ಇಷ್ಟೊತ್ತಾಗೋಯ್ತಲ್ಲ. ಏಯ್ ನಿಂತ್ಕೊಳ್ಳೆ ಅಲ್ಲೇ. ಅಯ್ಯೋ ಇದ್ಯಾಕ್ರಿ? ಎಲ್ಲೇ ಹೋಗಿದ್ದೆ ನೀನು? ಎಲ್ಲಿ ಹೋಗಿದ್ದೆ ಇಷ್ಟೊತ್ತು ಗಂಟ? ಅಯ್ಯೋ ಇಲ್ಲೇ ಹೊಸಿ ಕೆಲಸ ಆಯ್ತು ಕಣ್ರಿ. ಯಾಕೆ ಹಿಂಗೆ ಆಡ್ತಾ ಇದ್ದೀರಿ? ಯಾವತ್ತೂ ಕೇಳ್ತಾ ಇದ್ದಾರು? ನಾನು ಕೇಳ್ತಿದ್ದೆ ದೊಡ್ಡ ತಪ್ಪಾಗಿರೋದು ಈಗ ಕೇಳ್ತಿಲ್ವಾ? ಹೇಳು ಮರ್ಯಾದಿಂದ ಎಲ್ಲಿ ಹೋಗಿದೆ ಅಂತ. ಅಯ್ಯೋ ಊರಿಗೆ ಹೋಗಿದ್ದೆ. ಊರಿಗೆ ಹೋಗಿದೆ? ಯಾಕೆ ಹೋಗಿದೆ ಊರಿಗೆ? ಯಾರನ್ನ ಹೇಳಿ ಕೇಳಿ ಹೋಗಿದೆ ನಿನ್ನ ಊರಿಗೆ? ಹಾಂ, ಯಾರು ಕೇಳ್ಬಿಟ್ಟು ಹೋಗಿದ್ದೆ ನಿನ್ನ ಊರಿಗೆ? ಯಾವಳ ಹೇಳಿದ್ದು ನಿನ್ನ ಊರಿಗೆ ಹೋಗೋಕ್ಕೆ? ಯಾಕೆ ಹೋಗಿದ್ದೆ ನೀನು ಅಲ್ಲಿಗೆ? ಅಯ್ಯೋ ಇದ್ಯಾಕ್ರಿ ಹಿಂಗೆ ಆಡ್ತಾ ಇದ್ದೀರಿ? ಊರಲ್ಲಿ ಹಬ್ಬ ಅಲ್ವಾ, ಅದಕ್ಕೆ ಹೋಗಿದೆ. ಊರಲ್ಲಿ ಹಬ್ಬ ನನಗೂ ಗೊತ್ತು. ಅದು ಇವತ್ತಲ್ಲ ನೆನ್ನೆ ದಿನ ಹಬ್ಬ. ಹಾಂ, ಯಾರು ಕರೆದಿದ್ರು ನಿನ್ನ ಹಬ್ಬಕ್ಕೆ ಹೋಗು ಅಂತ? ಕರೆದಿದ್ರು ಯಾರಾದ್ರು ನಿನ್ನ? ಹಾಂ, ಫೋನ್ ಮಾಡಿದ್ರು, ಬಂದು ಹೇಳ್ಬಿಟ್ಟು ಹೋಗಿದ್ರು. ಹಾಂ, ಏನು ಮಾಡಕ್ಕೆ ಹೋಗಿದ್ದೆ ನಿನ್ನಲ್ಲಿ? ಏನು ಮಾಡಕ್ಕೆ ಹೋಗಿದ್ದೆ ನಿನ್ನಲ್ಲಿ? ಯಾರು ಹೇಳಿದ್ರು ನಿನಗೆ? ಹೇಳು. ಅದೇ ರೀ, ಯಾರು ಕರೆದಿಲ್ಲ ನನ್ನ, ಯಾರು ಕರೆದಿಲ್ಲ ಕಣ್ರಿ. ನಾನು ಕರೀದೇನೆಯಾ ಆ ಸಾವಿತ್ರಿ, ಆ ಕವಿತಾ, ಮಮತಾ ಎಲ್ಲ ಸೇರಿಕೊಂಡು, ಅವ್ವ ಅಪ್ಪ ಎಲ್ಲ ಸೇರಿಕೊಂಡು ಹಾಂ ಏನು ಹೊಸಿ ಸಂಭ್ರಮ ಅಲ್ಲ ಕಣ್ರಿ ಅವ್ರದ್ದು. ಹೊಸಿ ಸಂಭ್ರಮ ಅಲ್ಲ, ಹಬ್ಬ ಮಾಡ್ತಾವ್ರೆ. ಹಾಂ, ನನ್ನೊಂದು ಮಾತು ಕರೆದಿಲ್ವಲ್ಲ ಅವರು. ನಾನು ಏನು ಮಾಡಿದ್ದೆ ಅವ್ರಿಗೆ? ಅದಕ್ಕೆ ಕೇಳಕ್ಕೆ ಹೋಗಿದ್ದೆ ನಾನು, ನನ್ನೇ ಕರೆದಿಲ್ಲ ಅಂತ. ನಿನ್ನ ಜನ್ಮಕ್ಕಷ್ಟು ಬೆಂಕಿ ಯಾಕ? ಹಾಂ, ಅವ್ರನ್ನೆಲ್ಲ ಕರೆದಿರ್ತಾರೆ. ಬೋವಾ ಮಗಳೇ ಹಬ್ಬ ಮಾಡಬೇಕು ಬಂದ್ರವ ಅಂತ ಖುಷಿ ಕರೆದಿರ್ತಾರೆ, ಅದಕ್ಕೆ ಹೋಗಿರ್ತಾರೆ. ನಿನ್ನ ಯಾರು ಕರೆದು ಅಂತ ಹೋಗಿದೆ? ಕರೆದಿಲ್ವಲ್ಲ ಅಂತ ಕೇಳಕ್ಕೆ ಹೋಗಿದ್ದ? ನಾಚಿಕೆ ಮಾನ ಮರಿದಿಲ್ದೇ ಇರೋಳೆ. ನಿನ್ನ ಜನ್ಮಕ್ಕಷ್ಟು ಬೆಂಕಿ ಯಾಕ? ನಾಚಿಕೆ ಆಗೋದಿಲ್ವ ನಿನಗೆ? ನಾಚಿಕೆ ಆಗೋದಿಲ್ವ ಹೇಳು? ಯಾವ ಮಗ ಹೊತ್ಕೊಂಡು ಹೋಗಿದೆ ನೀನು? ನನಗೆ ಯಾವ ಮಗ ಹೊತ್ಕೊಂಡು ಹೋಗಿದೆ? ಅವತ್ತು ನಿಮ್ಮ ಅವ್ವ ನಿಮ್ಮ ಅಪ್ಪಗೆ ಯಾಕೆ ಸುಗ್ದಿ ಆಚೆಗೆ ಹಾಕಿದ್ರಲ್ಲ ಮನೆಯಿಂದ ಆಚೆಗೆ? ಹಾಂ, ಮಾನ ಮರ್ಯಾದೆ ಬೇಡವಾ ನಿನಗೆ? ಮಾನ ಮರ್ಯಾದೆ ಬೇಡವಾ ನಿನ್ನಿಂದ? ಇವತ್ತು ನಾನು ಊರಲ್ಲಿ ಮಾನ ಮರ್ಯಾದೆ ಇಲ್ದೇ ಬೀದಿಲಿ ತಲೆ ಎತ್ಕೊಂಡು ಓಡಾಡ್ದಂಗೆ ಮಾಡಿದ್ದೀನಿ ನೀನು. ಹಾಂ ಹಾಂ, ಹಿಂಗೆ ಮಾಡಿದ್ಲಂತೆ ಗಂಡನ ಕರ್ಕೊಂಡು ಹೋಗಿ ಅಂತ. ನಿನ್ಗೇನು ಬುದ್ಧಿ ಇಲ್ವ? ನೀನು ಹೆಟ್ಟಿ ಮಾತು ಕೇಳ್ಕೊಂಡು ಇರೋ ಆಸ್ತಿ ಮನೆಯೆಲ್ಲ ಮುಟ್ಬಿಟ್ಟು ನಿಮ್ಮ ಅತ್ತೆ ಮಾವನ ಮನೆಗೆ ಹೋಗಿದ್ದಂತಲ್ಲ, ಇಷ್ಟು ಅಗಲಕ್ಕೆ ಉಗಿದು ಓಡಿಸಿದ್ರಂತಲ್ಲ ಅಂತ. ಹಾಂ, ಬೀದಿಲಿ ನಿಲ್ಸ್ಕೊಂಡು ಕೇಳ್ತಾರೆ ನನ್ನ, ಗೊತ್ತಾ? ಅವತ್ತು ನಾನು ನಿನ್ನ ಮಾತು ಕೇಳ್ಕೊಂಡು ಬಂದಿದ್ದಕ್ಕೆ ಇವತ್ತು ಎಂಥ ಅವಮಾನ ಆಗುತ್ತೆ ನನ್ನ ಊರಲ್ಲಿ ಅಂತ ಗೊತ್ತಾ ನಿನಗೆ? ಅಯ್ಯಯ್ಯೋ ಇದ್ಯಾಕ್ರಿ, ಇದ್ಯಾಕೆ ಹಿಂಗೆ ಆಡ್ತಿದ್ರಿ? ಸರಿ ಬಿಡಿ ನಿಮ್ದೊಳ್ಳೆ. ಹಾಂ, ಅವ್ರು ಯಾಕೆ ನನ್ನ ಕರೆದಿಲ್ಲ ಅಂತ ಕೇಳಕ್ಕೆ ಹೋಗಿದೆ. ಯಾಕೆ ಕರೆದಿಲ್ಲ ಅವ್ರು ನನಗೆ ಅಂತದ್ದು? ನಾನು ಏನ್ರಿ ಮಾಡಿದ್ದೀನಿ ಅವ್ರಿಗೆ? ಏನು ಮಾಡಿದ್ದೀನಿ? ಆಸ್ತಿ ಅಂತಸ್ಗೆ ಹೋಗಿದೆ ಅಂತಂದ್ರೆ ಬರ್ಕೊಟ್ರು ಅವ್ರು ನನಗೆ? ಬರ್ಕೊಟ್ರೆ ಹೇಳಿ? ಆ ಮಮತನ ಮಗನ ತಾನೇ ಬರ್ಕೊಟ್ಟಿದ್ದು. ಆ ಮಮತನ ಮಗನ ಸಾಯ್ಸಕ್ಕೆ ಹೋಗಿದೆ ಅಂತ ಏನು ಸತ್ತೋದ್ನ ಅವನು? ಸತ್ನೋದ್ನ ಅಲ್ಲೇ ಆಟ ಆಡ್ತಾ ಇದ್ನಲ್ಲ ಚೆನ್ನಾಗೆ. ಹಾಂ, ಏನು ಅಂತ ಮಾಡಬಾರ್ದು ಮಾಡಿದ್ದೀನಿ ನಾನು ಅಂತ ಹಿಂಗೆ ದ್ವೇಷ ಮಾಡೋರು ಅವ್ರು ನನ್ನ ಮೇಲೆ. ಹಾಂ, ಅವರೆಲ್ಲ ಕರೆದು ಅಷ್ಟು ಚೆನ್ನಾಗಿ ಖುಷಿಯಾಗಿ ಹಬ್ಬ ಮಾಡ್ತಿದ್ರೆ ನಾನು ಕೊಟ್ಟೆ ಹೊರಕಿಲ್ವಾ? ಹಾಂ, ನಾನು ಆ ಮನೆ ದೊಡ್ಡ ಮಗಳು ನಾನು. ಹಾಂ, ನನ್ನ ಬಿಟ್ಬಿಟ್ಟು ಅವರೆಲ್ಲ ಅಷ್ಟು ಸಂಭ್ರಮ ಪಡ್ತಾ ಇದ್ರೆ ನಾನು ಕೊಟ್ಟೆ ಹೊರಕಿಲ್ವಾ ಹೇಳಿ? ಹೊಟ್ಟೆ ಉರಿತದೆ ನಿನಗೆ? ಹೊಟ್ಟೆ ಉರಿತಾನೆ ಏನು ಮಾಡುತ್ತೆ ನಿನಗೆ? ಹಾಂ, ನೀನು ಚೆನ್ನಾಗಿದ್ದಿದ್ರೆ ಯಾಕೆ ಅವರು ನಿನ್ನ ಮನೆಯಿಂದ ಆಸ್ಕೊಡ್ತಿದ್ರು? ನಿನ್ನ ಯಾಕೆ ಅವ್ರಂಗೆ ಕರಿದಾನೆ ಇದು ಮಾಡ್ತಿದ್ರು? ಹಾಂ, ನೀನು ಮರಿ ತಿಂದಿರಿವೆ ಇತ್ತಿಲ್ವ ಅಂತವು? ಮನೆ ಇತ್ತಿಲ್ವೋ, ಹೊಲ ಇತ್ತಿಲ್ವೋ, ಗದ್ದೆ ಇತ್ತಿಲ್ವೋ ಅಂತವು? ಏನು ಇತ್ತಿಲ್ಲ ಅಂತ ನೀನು ಅಷ್ಟಾಗಲಿ ಆಸೆ ಮಾಡ್ಕೊಂಡು ನೀನು ಹೋಗೋದಲ್ತೆ ನನ್ನ ಕರ್ಕೊಂಡು ಹೋಗಿ ನನಗೆ ಅವಮಾನ ಮಾಡಿದೆ ಹಿಂಗೆ? ಹಾಂ, ಬೀದಿಲಿ ತಲೆ ಎತ್ಕೊಂಡು ಓಡಾಡ್ದಂಗೆ ಮಾಡ್ದಲ್ಲ ನನ್ನ. ಯಾಕೆ ಹಿಂಗೆ ಮಾಡಿದೆ ಹೇಳು? ನಿಂದು ಒಬ್ಬಳದೇ ತಪ್ಪು ಅಂತ ಹೇಳೋಕ್ಕಿಲ್ಲ. ನಂದು ತಪ್ಪು. ನಿನ್ನ ಮಾತು ಕೇಳ್ಕೊಂಡು ಬಂದವನು ನಾನಲ್ವಾ? ನಂದು ತಪ್ಪೆಯಾ? ಹಾಂ, ನೀನು ಇವತ್ತು ನೆಟ್ಗಿದ್ದಿದ್ರೆ ನಿಮ್ಮ ಮನೆಯವರು ಕರೆಯೋರು ನಿನ್ನ, ಅವ್ರನ್ನ ಕರೆದಿಲ್ವಾ? ಸಾವಿತ್ರಿ, ಕವಿತಾ, ಮಾಮತ ಅವ್ರನ್ನೆಲ್ಲ ಕರೆದಿಲ್ಬೇಡು? ನಿನ್ನೂ ಕರೆಯೋರು, ನಿನ್ನೂ ಕರೆದು ಬಂದ್ರವ ಅಳಿಯ ಮಗಳು ಎಲ್ಲ ಬನ್ನಿ ಅಂತ ಕರೆಯೋರು ನಮ್ಮನವೇ. ಇವತ್ತು ನಮ್ಮನ್ನ ಚಪ್ಪಲಿ ಬಿಡೋ ಜಾಗದಾಗ ಬಿಟ್ಟವ್ರಲ್ಲ. ಯಾಕೆ ಬಿಟ್ಟವ್ರು ಹೇಳು? ನೀನು ಮಾಡುವಂಥ ಹಲ್ಕ ಕೆಲಸ ಅಂತ ಕೆಲಸ ಮಾಡಿದ್ದೀನಿ ನೀನು, ಅದಕ್ಕೆ ಬಿಟ್ಟವ್ರೆ. ಹಾಂ, ಮುಖವ ಸಾಯ್ಸಕ್ಕೆ ಹೋಗೋದು ನನಗೆ ಸುಮ್ಮನೆ ಹೇಳು? ಸರಿಯಾಗಿ ಬೈದು ವಾಪಸ್ ಕಳಿಸೋರು ನನ್ನ ಪೊಲೀಸ್ನವ್ರಿಗೆ ಇಟ್ಕೊಟ್ಟಿದ್ರೆ ಸರಿಯಾಗಿ ಒಂದು 5-6 ವರ್ಷ ಜೈಲಲ್ಲಿ ಇರ್ಬೇಕಾಗೋದು ನೀನು. ಅಲ್ಲ ಕಣ್ರಿ, ಏನು ಹಿಂಗೆ ಮಾತಾಡ್ತಾ ಇದ್ದೀರಿ? ಹಂಗಾರೆ ಅವ್ರು ಮಾಡಿರೋದಲ್ಲ ಸರಿ? ಹಂಗಾರೆ ಅವ್ರು ಮಾಡ್ತಾ ಇರೋದಲ್ಲ ಸರಿಯಾ? ನೀವು ಅವ್ರ ಜೊತೆ ಸೇರ್ಕೊಂಡು ನನಗೆ ಬೈತಾ ಇದ್ದೀರಲ್ರಿ? ಇನ್ನೇನು ಮಾಡಬೇಕು ಅವ್ರ ಜೊತೆ ಸೇರ್ಕೊಂಡು ನೀನು ಬೈದೇನೆ? ನೀನು ಮಾಡ್ತಿಲ್ಲ ಸರಿ ಅನ್ಬೇಕಾ? ನೀನು ಮಾಡ್ತಿಲ್ಲ ಸರಿ ಅನ್ಬೇಕು ಹೇಳು? ನೋಡು, ನೀನು ಈ ಥರ ಕೆಲಸ ಮಾಡೋದಾದ್ರೆ ನೀನು ನನ್ನ ಮನೆ ಒಳಗೆ ಬರಬೇಡ. ಹೋಗು, ಎಲ್ಲರೂ ಹೋಗಿ ಯಾರು ಮಾತು ಕೇಳ್ಕೊಂಡು ಏನು ಮಾಡ್ತಿದ್ಯೋ ಮಾಡೋದು. ಹಾಂ, ನಿನ್ನ ಮನೆ ಒಳಗೆ ಕೊಡ್ಬಾರ್ದು ನಾನು. ಅಯ್ಯೋ ರೀ, ಆಯಿತು ಬಿಡ್ರಿ, ತಪ್ಪಾಯ್ತು. ಇನ್ನೊಂದ್ಸತಿ ಹಂಗೆ ಮಾಡೋದಿಲ್ಲ ಬಿಡಿ, ಆಯಿತು. ನನಗೂ ಯಾರಿದ್ದಾರೆ ಹೇಳಿ? ನಮ್ಮ ಮನೆಯವರೆಲ್ಲ ಸೇರಿ ಬಾಯಿಗೆ ಬಂದಂಗೆ ಅಂದಿ ನನ್ನ ಮನೆಯಿಂದ ಆಚೆಗೆ ಹಾಕೋರೆ. ಹಾಂ, ಅಕ್ಕ ತಂಗಿರು ಎಲ್ಲ, ಅಪ್ಪ ಅವ್ವ ಎಲ್ಲವ. ಹಾಂ, ಎಲ್ಲ ಒಂದೊಂದು ಬಿಟ್ಟಿಲ್ಲ ನನಗೆ. ಅಂತಂದ್ರೆ ನೀವು ಹಿಂಗೆಲ್ಲ ಮಾತಾಡ್ತಿರಲ್ಲ, ನಾನು ಹೆಂಗೆ ತಡ್ಕೊಳ್ಳೋದು? ಹಾಂ, ಹೆಂಗೆ ತಡ್ಕೊಳ್ಳೋದು ನಾನು ಹೇಳಿ? ನೀವು ಮಾತಾಡ್ತಿಲ್ಲ ಅಂದ್ರೆ ನೀನು ಮಾಡೋ ಕೆಲಸ ಅಂತ ಕಣೆ. ನೀನು ಮಾಡೋ ಕೆಲಸ ಅಂತದ್ದು ಮುಯ್ಯ ತಿಂದಿಲ್ದೇನೆ ಯಾಕೆ ಹೋಗಿದ್ದೀನಿ ನನಗೆ? ಯಾಕೆ ಕರೆದಿದ್ರು ನಿನ್ನ? ಯಾರು ಮಾತು ಕೇಳ್ಕೊಂಡು ನಿನ್ನಲ್ಲಿ ಹೋದೆ ಹೇಳು ನನಗೆ? ನಾನೇನು ಬೇಕು ಅಂತ ಹೋಯ್ತಿಲ್ಲ. ಆ ಊರಲ್ಲಿ ಹಬ್ಬ ಅನ್ನೋದು ನನಗೆ ಗೊತ್ತಿಲ್ಲ. ನನ್ನ ಪಾಡ್ದು ನಾನು ಇತ್ತಿಲ್ವಾ? ಆ ಗಂಗಕ್ಕ ಇಲ್ವಾ? ಗಂಗಕ್ಕ ಆ ಅಕ್ಕನೇ ಫೋನ್ ಮಾಡಿ, ನಿಮ್ಮ ಮನೇಲಿ ನಿನ್ನ ತಂಗಿರೆಲ್ಲ ಬಂದವ್ರೆ, ಏನು ಹಬ್ಬ ಸಂಭ್ರಮ ನೋಡೋಕ್ಕಾಯ್ತಿಲ್ಲ ಕಣಮ್ಮ, ನೀನು ಬರ್ದಿರೋದು ನೋಡಿ ಹೊಟ್ಟೆ ಉಳಿತು ನನಗೆ. ಅಯ್ಯೋ ಪಾಪ ನೀನು ಕರೆದೇ ಇಲ್ವಲ್ಲ, ಬೇಜಾರಾಯಿತು ಕಣವ, ಅದಕ್ಕೆ ಫೋನ್ ಮಾಡಿದೆ. ಹಂಗೆ ಹಿಂಗೆ ಅಂದ್ಕೊಂಡು ಫೋನ್ ಮಾಡಿದ್ಲು. ಅದಕ್ಕೆ ಅದೆಲ್ಲ ಕೇಳ್ಬಿಟ್ಟು ನನಗೂ ಬೇಜಾರಾಗೋಯ್ತು. ನಾನು ಒಂದು ಎಣ್ಣೆ ಅಲ್ವಾ, ನಾನು ಏನೇ ತಪ್ಪು ಮಾಡಿರ್ಬೋದು. ಆದ್ರೂ ನನ್ನ ತಂಗಿರು, ನಮ್ಮ ಅಪ್ಪ ಅವ್ವ ಅವ್ರ ಜೊತೆಲ್ಲ ಇರಬೇಕು, ಹಬ್ಬ ಮಾಡಬೇಕು ಅಂತ ನನಗೂ ಆಸೆ ಇರಕ್ಕಿಲ್ವಾ? ಇವ್ರು ನಾನು ಕರೆದಿಲ್ವಲ್ಲ ಅಂತ ಕೋಪ ಬಂದ್ಬಿಟ್ಟು ಹೋಗಿ ಜಗಳ ಮಾಡ್ಬಿಟ್ಟೆ ಕಣ್ರಿ. ತಪ್ಪಾಯ್ತು ಕಣ್ರಿ, ಅವ್ರ ಮಾತು ಕೇಳಿ ನನಗೆ ಮಾಡಿತ್ತು, ಕ್ಷಮಿಸ್ಬಿಡ್ರಿ. ಅವ್ರ ಮಾತು ಕೇಳ್ಕೊಂಡು ಮನೆ ಹಾಳು ಮಾಡೋ ಕೆಲಸ ಮಾಡ್ತಿದ್ದೀನಿ ನೀನು? ಹಾಂ, ಅವ್ರು ಹೇಳ್ಬಿಟ್ಲಂತೆ ಹೋಗ್ಬಿಟ್ಲಂತೆ, ನಂಬಿಡ್ಬೇಕು ನಾನು ಎಲ್ಲನೂ. ನಿಜವಾಗ್ಲೂ ನಿಜ ಕಣ್ರಿ. ಆ ಅಕ್ಕನ ಮಾತು ಕೇಳ್ಕೊಂಡೆ ನಾನು. ಅವತ್ತು ಕುಮಾರನ ಬಾಯಿ ತಳಿತು. ಅವಳೇ ಬಂದು ಹೇಳಿದ್ ನನಗೆ, ಕುಮಾರನ ನಿಮ್ಮಪ್ಪ ಇಲ್ಲ ಯಾರ ಹತ್ರ ಕರ್ಕೊಂಡೋಗಿ ಆಸ್ತಿ ಎಲ್ಲನೂ ನಿನ್ನ ಕುಮಾರನ ಹೆಸರಿಗೆ ರಿಜಿಸ್ಟರ್ ಮಾಡಿಸ್ತವ್ರೆ ಕಣವ, ಕರ್ಕೋಗಿದ್ದ ಅಂತ ಅವಳೇ ಬಂದು ಹೇಳಿದ್ ನಾನು. ಅವಳು ಹೇಳಿದ ಮಾತು ಕೇಳ್ಕೊಂಡೆ ನಾನು. ಅವನ ಬಾವಿಗೆ ತಳ್ಳಿದ್ದು ಕಣ್ರಿ, ಇಲ್ಲಾಂದ್ರೆ ನಾನು ಯಾಕೆ ತಳ್ತಿದ್ದೆ? ಓಹೋ, ಊರಿಂದ ಬಂದು ಮನೆ ಹಾಳು ಕೆಲಸ ಮಾಡ್ತಾ ಇದ್ದಾಳೆ ಅವಳು? ಹಾಂ, ಅವಳಿಗೆ ಮಾಡಿಸ್ತೀನಿ ನೀರು, ಅವಳಿಗೆ ಮಾಡಿಸ್ತೀನಿ. ನೀನು ಅವಳ ಮಾತು ಕೇಳ್ಕೊಂಡು ಹೋಗು. ನೀನು ಅವಳ ತಗ ಇರೋಗು, ಮನೆ ಹಾಳು ಮಾಡ್ಕೊಂಡು ಹೋಗು, ಅವಳ ಜೊತೆ ನೀರೋಗು.
ರೀ ತಪ್ಪಾಯ್ತು ಬಿಡ್ರಿ ನಿಮ್ಮ ತಮ್ಮಯ್ಯ. ನಾನು ಇನ್ನೆಲ್ಗೆ ಹೋಗೋಣ, ನನಗಿನ್ನು ಯಾರಿದಾರು, ಯಾರು ತಂಗಿರಿದಾರ, ಯಾರು ಅಕ್ಕ ಅಂತಾನೆ ಮಾತಾಡಿಸ್ತಿಲ್ಲ. ಅವಳು ಇವಳು ಅಂತ ಬಾಯಿಗೆ ಬಂದಂಗೆ ಬೈದ್ರು ಕಣ್ರಿ ಇವತ್ತು ನನಗೆ. ನನಗೆ ಇದೆಲ್ಲ ಬೇಕಿತ್ತ ಅಂತ ಅನಿಸ್ತು. ಆಮೇಲೆ ಆಯಿತು ಬಿಡ್ರಿ, ತಪ್ಪಾಯ್ತು, ಇನ್ನೊಂದ್ಸತಿ ಎಲ್ಲೂ ಹೋಗೋದಿಲ್ಲ. ನಿನ್ನ ಮಾನ ಮರ್ಯಾದೆ ಇದ್ದಿದ್ರೆ ತಾನೇ ಯಾರನ್ನ ಬಿಟ್ಬಿಟ್ಟು ನಿಂತಿದ್ಯಾ ನೀನು. ಅದಕ್ಕೆ ಇವತ್ತು ನನ್ನ ಮಾನ ಮರ್ಯಾದೆಯನ್ನು ತೆಗ್ದಿದ್ದು ನೀನು. ನಡಿ ಒಳಗೆ ಈ ಮನೆ ಬಿಟ್ಟು ಕಾಲು ಕಡಿ ನೀನು. ಮಾಡ್ತೀನಿ, ಕಾಲು ಕತ್ತರಿಸಾಕ್ತೀನಿ. ಇಷ್ಟು ದಿನ ನೀನು ಹೇಳ್ದಂಗೆ ಕೇಳ್ಕೊಂಡು ನನ್ನ ಮನೆ ನಾನೇ ಹಾಳು ಮಾಡ್ಕೊಬಿಟ್ಟೆ. ಇನ್ಮೇಲೆ ಹಂಗಾಗೋದಿಲ್ಲ. ಇನ್ಮೇಲೆ ನಿನ್ಗೆ ಏನು ಮಾಡಬೇಕು ನನಗೆ ಚೆನ್ನಾಗಿ ಗೊತ್ತು. ನಡಿ ಒಳಗೆ. ಇಲ್ಲ ಬಿಡ್ರಿ, ಇನ್ನು ಯಾರ ಮಾತು ಕೇಳೋಕ್ಕಿಲ್ಲ, ಆ ಊರಿಗೂ ಹೋಗೋಕ್ಕಿಲ್ಲ ನನಗೆ. ಆ ಊರಲ್ಲಿ ಇನ್ನು ಯಾರಿದ್ದಾರೆ ನನಗೆ, ಇನ್ನು ಯಾರಿದ್ದಾರೆ? ಅವ್ರು ಅಷ್ಟೆಲ್ಲ ಅಂದು ಉಗ್ದು ಕಳ್ಸಿದ್ಮೇಲೆ ನಾನು ಇನ್ನೊಂದ್ಸತಿ ಹೋದನ. ನಾನು ಈ ಸತಿನೂ ಹೋಯ್ತಿದ್ದಿಲ್ಲ, ಆ ಗಂಗಕ್ಕನ ಮಾತು ಕೇಳ್ಕೊಂಡು ಹೋಗ್ಬಿಟ್ಟೆ. ಇನ್ನು ಹೋಗೋದಿಲ್ಲಕ್ಕಂತೆ ಬಿಡಿ. ಊರಿಂದ ಊರಿಗೆ ಬಂದು ಮನೆ ಹಾಳು ಮಾಡ್ತಾ ಇದ್ದಾಳೆ ಅವಳು. ಮಾಡ್ತೀನಿ ನೀರು ಒಳಗೆ. ಹಲೋ ಯಾರಪ್ಪ? ನಾನು ಕಣತೆ ರಾಮ ಮಾತಾಡ್ತಿರೋದು, ಸುಶೀಲ ಗಂಡ. ಓ ಏನಪ್ಪ, ನೀನು ಎತ್ತಿ ಬಂದು ಇಲ್ಲಿ ಎಲ್ಲನೂ ನಮ್ಮ ನೆಮ್ಮದಿಲ್ಲ ಹಾಳು ಮಾಡ್ಬಿಟ್ಟು ಹೋದ್ರು ಜಗಳ ಮಾಡಿ. ಈಗ ನೀನು ಮಾಡಿದ್ಯಾ? ನೀನು ಯಾಕೆ ಮಾಡಿದೆ? ಯಾಕೆ ಚೆನ್ನಾಗಿದ್ದಾರೋ ಅಂತವ ನೀನು ಹೆಡ್ತೀನಿವೇ? ಏ ಸತ್ತೆ, ಸುಮ್ಮನೆ ಕೋಪ ಬರ್ಸ್ಬೇಡಿ ನನಗೆ, ಸುಮ್ಮನಿರಿ. ನಾನೇ ಈಗ ಅವಳು ಬಾಯಿಗೆ ಬಂದಾಗ ಬೈದಿದ್ದೀನಿ ಶೋತ್ಕಂಟ. ಏನಕ್ಕೆ ಹೋಗಿದೆ ಅಲ್ಲಿ ಏನು ಅಂತ. ನಾನು ಹೇಳಿ ಕಳ್ಸಿದ್ದು ಅವಳಿಗೆ ಅಲ್ಲಿ ಹೋಗು ಅಂತ. ಇದೆಲ್ಲ ಬಾ ಅವಕ್ಕ ಕೆಲಸ ಮಾಡ್ತಿರೋದಂತೆ. ಅವಕ್ಕ ಗಂಗಕ್ಕ ಅವಳಲ್ಲ ಅವಳಂತ ಹೇಳ್ಕೊಡ್ತಾ ಇರೋದು. ಅವತ್ತು ಫೋನ್ ಮಾಡಿ ಎಲ್ಲ ಹಬ್ಬಕ್ಕೆ ಬಂದವ್ರೆ, ನೀನು ತಂಗಿರಲ್ಲವ ಸಂಭ್ರಮ ಪಡ್ತವ್ರೆ, ನನ್ನ ಕೆಲ ನೋಡೋಕೈತೆ ಇಲ್ಲ ಕಣವ, ನೀನು ಇಲ್ದಾನೆ ಹಂಗೆ ಹಿಂಗೆ ಅಂತ ಏನೇನೋ ಇವಳು ತಲೆ ಕೆಡಿಸಿ ಇವಳು ಬಂದು ಜಗಳ ಮಾಡಿರೋದು. ಅವತ್ತೂ ಅಷ್ಟೇ ಅಂತೆ. ಕುಮಾರನ ಬಾಯಿಗೆ ತಳಿದ್ಲಲ್ಲ ಅವತ್ತು ಬಂದ್ಬಿಟ್ಟು ಕುಮಾರನ ಕರ್ಕೊಂಡೋಗಿ ನಿಮ್ಮ ಅಪ್ಪ ಲಾಯರ್ ಆಫೀಸಲ್ಲಿ ಎಲ್ಲ ರಿಜಿಸ್ಟರ್ ಮಾಡಿಸ್ತವನೆ ಹಂಗೆ ಹಿಂಗೆ ಅಂತ ಅವಳೇ ಅಂತ ಹೇಳ್ಕೊಟ್ಟಿತ್ತು. ಆ ಊರು ಬಿಟ್ಟು ಹೋಗ್ಬೇಕು ಅವಳು, ಹಂಗೆ ಮಾಡಿ ಅವಳಿಂದ ಮನೆ ಹಾಳಾಯ್ತಾ ಇರೋದು. ಓ ಅವಳಂತ ಇದೆಲ್ಲ ಕೆಲಸ ಮಾಡ್ತಾರದು? ಅಲ್ಲ ಕಣಪ್ಪ, ಹೇಳೋರು 1000 ಹೇಳ್ತಾರೆ ಕಣಪ್ಪ. ಇವಳ್ಯಾಕೆ ಕೇಳ್ಕೊಬರ್ಬೇಕಪ್ಪ? ಇವಳ್ಯಾಕೆ ಕೇಳ್ಕೊಂಡು ಹಿಂಗೆಲ್ಲ ಮಾಡಬೇಕು? ಇವಳಿಗೆ ಜ್ಞಾನ ಇಲ್ವಾ? ಜ್ಞಾನ ಇಲ್ವಾ? ಮಾನ ಮರ್ಯಾದೆ ಇಲ್ವಾ ಇವಳಿಗೆ? ಅದಿದ್ದಿದ್ರೆ ಯಾಕೆ ಹಿಂಗೆ ನಾನು ಮಾನ ಮರ್ಯಾದೆ ಕಳ್ತಿದ್ಲು? ಇವತ್ತು ಅವಳಿಂದ ಊರಲ್ಲಿ ತಲೆ ಎತ್ಕೊ ಓಡಾಡಕೈತಿಲ್ಲ ಕಣತೆ ನಾನು. ಹಂಗೆ ಆಗದೆ ಪರಿಸ್ಥಿತಿ ನಂದು ಗೊತ್ತಾ? ಹೆಂಗಿದ್ದೋ ನನ್ನ ಹೆಂಗೆ ಮಾಡೋಳೆ ಗೊತ್ತಾ? ಇವತ್ತು ನಿಮ್ಮ ಮಗಳು ನಾನೇರ್ಗಳನ್ನ ಹೇಳಿ ನೀವೇನೋ ನನ್ಗೆ ಹೇಳ್ತೀರಿ. ಇರು ಮಾಡ್ತೀನಿ ಅವಳಿಗೆ, ಮಾಡ್ತೀನಿ ಇರು. ಊರಿಂದ ಊರಿಗೆ ಬಂದು ಮನೆ ಹಾಳು ಮಾಡ್ತಾ ಇದ್ದಾಳೆ ಅವಳು. ಮನೆ ಹಾಳಿ ನನ್ನ ಮನೆನೇ ಹಾಳು ಮಾಡಿಬಿಟ್ಲು. ಅವತ್ತು ನನ್ನ ಮಗಿಗೆ ಏನಾದರೂ ಹೆಚ್ಚು ಕಮ್ಮಿ ಆಗಿದೆ ಏನು ಮಾಡೋದು? ಮಾಡ್ತೀನಿ ಅವಳಿಗೆ ಮಾಡ್ತೀನಿ. ಸರಿ ಕಣಪ್ಪ, ಆಯಿತು. ಸರಿ ಕಣತೆ, ಅದಕ್ಕೆ ಹೇಳೋಣ ಅಂತ ಮಾಡಿದೆ. ಆಮೇಲೆ ಸುಮ್ಮನೆ ನನ್ನ ಮೇಲೆ ಏನು ತಪ್ಪು ತಿಳ್ಕೊಬೇಡಿ ನೀವು. ನನಗೂ ಇದಕ್ಕೂ ಸಂಬಂಧನೇ ಇಲ್ಲ. ಅವಳು ಊರಿಗೆ ಬಂದಿರೋದೇ ನನಗೆ ಗೊತ್ತಿಲ್ಲ. ಆ ಅಕ್ಕನ ಮಾತು ಕೇಳ್ಕೊ ಬಂದವಳೆ ಅವಳು. ಅಯ್ಯೋ ಗೊತ್ತುಕೊಂಡು ಬಿಡಪ್ಪ, ಗೊತ್ತು. ಸುಮ್ಮನೆ ನಿನ್ನ ಯಾಕೆ ದೂರ ಬಾ ನಾವು? ನಿನ್ನ ಯಾಕೆ ದೂರ ಬಪ್ಪ? ನಮ್ಮ ಮನೆ ಮಗಳೇ ಸರಿಗಿಲ್ಲ ಅಂದಮೇಲೆ ನಿನ್ನ ದೂರ ಏನು ಬತ್ತು ಹೇಳು? ಸರಿ ಬಿಡಪ್ಪ, ಆಯಿತು. ಸರಿ ಕಣತೆ. ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನನ್ನ ವೀಡಿಯೋಸ್ ಎಲ್ಲ ನೋಡ್ತಾ ಇದ್ದೀರಾ. ನನ್ನ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ ನೋಡಿ ಪ್ಲೀಸ್. ಥ್ಯಾಂಕ್ ಯು ಸೋ ಮಚ್.